ಚಾನಲ್ ಆಲ್ ಅಬೌಟ್ ಎಜುಕೇಶನ್. ನಾನು ಇವತ್ತು ನಿಮಗೆ ಎಕ್ಸಾಮ್ ದಿನ ಏನೇನ್ ಮಾಡಬೇಕು ಅಂತಂದ್ಬಿಟ್ಟು ಡೀಟೇಲ್ ಆಗಿ ಹೇಳ್ತೀನಿ. ಕ್ವಶನ್ ಪೇಪರ್ ಕೂಡ ತೋರಿಸ್ತೀನಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬುಕ್ಲೆಟ್ ಹೇಗಿತ್ತು ಅಂತಂದ್ಬಿಟ್ಟು. ಅದನ್ನ ನೋಡಿದ್ರೆ ಸ್ವಲ್ಪ ನಿಮ್ಗೆ ಭಯ ಹೋಗುತ್ತೆ. ಓಕೆ, ಫಸ್ಟ್ ಸ್ಟೆಪ್ ಏನು ಅಂದ್ರೆ, ನೀವು ಇವತ್ತೇನ್ ಮಾಡ್ಬೇಕು, ನಾಳೆ ಎಕ್ಸಾಮ್ ಇದೆ, ಇವತ್ತೇನ್ ಮಾಡ್ಬೇಕು ನೀವು. ಸೊ ಫಸ್ಟ್ ನೀವೇನ್ ಮಾಡ್ಬೇಕು, ಹಾಲ್ ಟಿಕೆಟ್ ಇಟ್ಕೊಳ್ಳಿ, ಒಂದು ಎಕ್ಸಾಮ್ ಪ್ಯಾಡ್ ಇಟ್ಕೊಳ್ಳಿ. ನೆಕ್ಸ್ಟ್ ವಾಚ್, ವೆರಿ ಇಂಪಾರ್ಟೆಂಟ್ ಥಿಂಗ್ ಇದು. ಏನಕ್ಕೆ ಅಂದ್ರೆ ನಮ್ಗೆ ಟೈಮ್ ಹೇಗ್ ಗೊತ್ತೇ ಆಗಲ್ಲ. ಕಣ್ ಮುಚ್ಚಿ ಕಣ್ ಬಿಡೋ ಅಷ್ಟರಲ್ಲಿ ಟೈಮ್ ಫುಲ್ ಆಗ್ಬಿಡುತ್ತೆ. ಸೊ ವಾಚ್ ಇರ್ಬೇಕು. ಏನಕ್ಕಂದ್ರೆ ಎವ್ರಿ ಹಾಫ್ ಅನ್ ಅವರ್ ಆಗಿದ ತಕ್ಷಣ ನಿಮ್ಗೆ ಒಂದು ಅಲರ್ಟ್ ಇರುತ್ತೆ. ಓ ಇಷ್ಟು ಟೈಮ್ ಆಗಿದೆ, ಹಾಫ್ ಅನ್ ಅವರ್ ಒಂದ್ ಸಬ್ಜೆಕ್ಟಿಗೆ ಆಗೋಯ್ತು ಅಂತಂದ್ಬಿಟ್ಟು ಅಲರ್ಟ್ ಹೇಳ್ತಾ ಇರತ್ತದು. ಅಂದ್ಬಿಟ್ಟು ಒಂದ್ ಬ್ಯಾಗ್ ಅಲ್ಲಿ ಇದೆಲ್ಲ ಇಡಕ್ ಹೇಳ್ಬಿಡಿ. ಒಂದು ವಾಚ್, ಒಂದು ಪೆನ್, ಹಾಲ್ ಟಿಕೆಟ್, ಒಂದು ಪೆನ್ ಅಲ್ಲ 2 ಪೆನ್ಸ್ ಇರಬೇಕು, ಒಂದು ಪೆನ್ಸಿಲ್ ಇರಬೇಕು. ಒಂದು 2 ಪೆನ್ಸ್ ಅಂದ್ರೆ ಯಾವ ತರ ಇರಬೇಕು, ಬಾಲ್ ಪಾಯಿಂಟ್ ಪೆನ್ ಇರಬೇಕು. ಒಂದ್ಸರಿ ತಗೊಂಬಂದ್ ಅಂಗಡಿಯಿಂದ ಹೊಸದಾಗಿ ಚೆಕ್ ಮಾಡಿ ನೋಡಿ, ಒಂದು ಮಾರ್ಕ್ ಸರಿ ಆಗ್ತಾ ಇದೆಯಾ ಅಂತಂದ್ಬಿಟ್ಟು. ಇನ್ನೊಂದು, ನಾನು ಇವಾಗ ಕ್ವಶನ್ ಪೇಪರ್ ತೋರಿಸ್ತೀನಿ ಹೇಗ್ ಮಾರ್ಕ್ ಮಾಡಬೇಕು ಅಂತ. ನೀವು ಹಾಲ್ ಟಿಕೆಟ್ ನ ಕ್ಲೀನ್ ಆಗಿ ಒಂದ್ ಯಾವ್ದಾದ್ರು ಚಿಕ್ಕ ಫೈಲ್ ಮನೇಲಿ ಇರತ್ತಲ್ಲ ಅದನ್ನೇ ತಗೊಂಡೋಗಿರಿ. ಇವಾಗ ಅಂಗಡಿಲಿ ತಗೊಂಡಿಲ್ಲ ಅಂದ್ರೂ ಒಂದ್ ಚಿಕ್ಕ ಫೈಲ್ ಅಲ್ಲಿ ಇಡಿ. ಏನಕ್ಕಂದ್ರೆ ಅದೇನಾಗುತ್ತೆ, ಹಾಲ್ ಟಿಕೆಟ್ ಒಂಥರ ಫೋಲ್ಡ್ ಆಗ್ಬಿಡುತ್ತೆ ಅಥವಾ ಅದ್ರ ಮೇಲೆ ನೀರ್ ಬಿಟ್ಬಿಡುತ್ತೆ. ಆತರ ಎಲ್ಲ ಒಂದು ಅರ್ಜೆಂಟ್ ಅಲ್ಲಿ ಆತರ ಎಲ್ಲ ಆಗುತ್ತೆ. ಸೊ ಒಂದ್ ಫೈಲ್ ಅಲ್ಲಿ ಇಟ್ಬಿಡಿ. ಓಕೆ, ನಾಳೆ ಏನ್ ಮಾಡ್ಬೇಕು, ಅಲ್ಲಿ ಹೋಗ್ತೀರಾ, ಅಲ್ಲಿ ಹೋಗ್ಬಿಟ್ಟು ರಿಜಿಸ್ಟರ್ ನಂಬರ್ ನೋಡ್ತೀರಾ. ರಿಜಿಸ್ಟರ್ ನಂಬರ್ ಮತ್ತೆ ಯಾವ ರೂಮ್ ಅಲಾಟ್ಮೆಂಟ್ ಆಗಿದೆ ನಮ್ಗೆ ಅಂತಂದ್ಬಿಟ್ಟು ರೂಮ್ ನಂಬರ್, ರಿಜಿಸ್ಟರ್ ನಂಬರ್ ಹುಡುಕ್ತೀರಾ. ಎಕ್ಸಾಮ್ ಹಾಲ್ ಅಲ್ಲಿ ಅವ್ರು ನಿಮ್ ಹತ್ರ ಏನ್ ಮಾಡ್ತಾರೆ, ನಿಮ್ ಹತ್ರ ಫೋನ್, ನಿಮ್ ಬುಕ್ಸ್, ನಿಮ್ ಬ್ಯಾಗ್ಸ್ ಎಲ್ಲ ಇಸ್ಕೋತಾರೆ. ಕರೆಕ್ಟ್ ಆಗಿ ಒಂದ್ ಸಪ್ರೇಟ್ ಆಗಿ ನೀವು ಏನ್ ಇಟ್ಕೋಬೇಕು, ಕೈಯಲ್ಲಿ ಒಂದ್ ಪೌಚ್ ಇರ್ಬೇಕು ಅಥವಾ ಒಂದು ಏನು 2 ಪೆನ್ಸಿಲ್, 2 ಪೆನ್, ಒಂದು ಪೆನ್ಸಿಲ್, ಆಮೇಲೆ ಒಂದು ಎಕ್ಸಾಮ್ ಪ್ಯಾಡ್ ಇರತ್ತೆ, ಒಂದು ಏನಿರತ್ತೆ ನಿಮ್ಮ ಹತ್ರ ಹಾಲ್ ಟಿಕೆಟ್. ಇಷ್ಟು ಮಾತ್ರ ಒಳಗಡೆ ತಗೊಳಕ್ ಕೊಡೋದು. ಫೋನ್ ಎಲ್ಲ ಅವ್ರಿಸ್ಕೋತಾರೆ. ನೆಕ್ಸ್ಟ್ ನೀವೇನ್ ಮಾಡ್ತೀರಾ, ಕ್ಲಾಸಲ್ಲಿ ಎಂಟರ್ ಆಗಿ ಹೋಗಿ ಕೂತ್ಕೊಂಡಿದ ತಕ್ಷಣ ನಿಮ್ಗೆ ಏನ್ ಮಾಡ್ತಾರೆ ಅವರು, ಎಂಟರಿಂಗ್ ರಿಜಿಸ್ಟರ್ ನಂಬರ್ ಇನ್ OMR ಶೀಟ್. OMR ಶೀಟ್ ಕೊಟ್ಟಿದ ತಕ್ಷಣ ನಿಮ್ಗೆ ನೀವು ಕ್ವೆಶನ್ ಪೇಪರ್ ಮತ್ತೆ OMR ಶೀಟ್ ಅಲ್ಲಿ ಏನು ಸೇಮ್ ನಂಬರ್ಸ್ ಇದೆಯಾ ಅಂತ ನೋಡ್ಕೋಬೇಕು. ನಿಮ್ಮ OMR ಶೀಟು ಕ್ವಶನ್ ಪೇಪರ್ ಅಲ್ಲಿ ನಂಬರ್ ಇರುತ್ತೆ, ರಿಜಿಸ್ಟರ್ ನಂಬರ್ ಇರುತ್ತೆ. ಆ ನಂಬರ್ 2 ಸೇಮ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಯೂಶಲಿ ಸೇಮೇ ಕೊಟ್ಟಿರ್ತಾರೆ, ಡೋಂಟ್ ವರಿ, ಗಾಬರಿ ಆಗ್ಬೇಡಿ. ದಯವಿಟ್ಟು ವೈಟ್ನರ್ ಮಾತ್ರ ತಗೊಂಡೋಗ್ಬೇಡಿ. ವೈಟ್ನರ್ ಅಲ್ಲಿ ಲಾಸ್ಟ್ ಇಯರ್ ಎಷ್ಟೋ ಜನ ಏನ್ ಮಾಡಿದ್ದಾರೆ, ವೈಟ್ನರ್ ಅಲ್ಲಿ ಕಾಟ್ ಮಾಡಿದ್ದಾರೆ, ವೈಟ್ನರ್ ಅಲ್ಲಿ ಇದು ರಬ್ ಮಾಡಿದ್ದಾರೆ. ಅದನ್ನ ಮಾತ್ರ ರಬ್ ಮಾಡೋದು, ಕಾಟ್ ಮಾಡೋದು ಇದೆಲ್ಲ ಮಾಡಕ್ಕೆ ಹೋಗ್ಬೇಡಿ. ರಾಂಗ್ ಆಗ್ಬಿಟ್ರೆ ಬಿಟ್ಬಿಡಿ ಹಂಗೆ. ಅದರಲ್ಲೇ ಟೆನ್ಷನ್ ಅಲ್ಲಿ ಬೇರೆ ಕ್ವಶನ್ಸ್ ಅಟೆಂಡ್ ಮಾಡೋದಿಲ್ಲ. ಆ ವೈಟ್ನರ್ ಮಾರ್ಕ್ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಆತರ ಕುತ್ಕೊಂಡ್ರೆ ಟೈಮ್ ವೇಸ್ಟ್. ಮತ್ತೆ ಏನಾಗುತ್ತೆ, ಇದು ನಾಟ್ ವ್ಯಾಲಿಡ್ ಅಂತ ಬಂದ್ಬಿಡತ್ತೆ ನಿಮ್ ಪೇಪರ್. ವೈಟ್ನರ್ ಮಾತ್ರ ತಗೊಂಡೇ ಹೋಗ್ಬೇಡಿ. ಓಕೆ, ನೆಕ್ಸ್ಟ್ ಏನು, ನೀವು ನಿಮ್ಗೆ OMR ಶೀಟ್ ಕೊಟ್ಟಾದ್ಮೇಲೆ ಏನ್ ಮಾಡ್ತೀರಾ, ನೀವು ನಿಮ್ ಥಂಬ್ನ ಅದ್ರ ಮೇಲೆ ಹಾಕಕ್ ಹೇಳ್ತಾರೆ. ಥಂಬ್ ಹಾಕಕ್ ಹೇಳ್ದಾಗ ನೀವೇನ್ ಮಾಡ್ತೀರಾ, ಲೆಫ್ಟ್ ಹ್ಯಾಂಡ್ ಥಂಬ್ ಯೂಸ್ ಮಾಡ್ಬೇಕು. ಲೆಫ್ಟ್ ಹ್ಯಾಂಡ್ 2 ಸತಿ ಹಾಕಿಸ್ಕೋತಾರೆ, 2 ಸತಿನೂ ಲೆಫ್ಟ್ ಹ್ಯಾಂಡ್ ಅಲ್ಲೇ ಹಾಕಿ. ಗಾಬರಿ ಆಗಿ ಒಂದ್ಸರಿ ರೈಟ್ ಹ್ಯಾಂಡ್, ಒಂದ್ಸರಿ ಲೆಫ್ಟ್ ಹ್ಯಾಂಡ್ ಆತರ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ 5th ಪಾಯಿಂಟ್ ನೋಡಿ, ಕ್ಲಾರಿಫೈ ಎನಿ ಡೌಟ್ಸ್ ಬಿಫೋರ್ ರೈಟಿಂಗ್ ಆನ್ OMR ಶೀಟ್. ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ ಇನ್ವಿಜಿಲೇಟರ್ ಇರ್ತಾರಲ್ಲ ಅವರಿಗೆ ಕೇಳಿ. ಏನಾದ್ರೂ ಡೌಟ್ಸ್ ಇದ್ರೆ ಎಲ್ಲಿ OMR ಶೀಟ್ ಅಲ್ಲಿ ನಂಬರ್ ಮಾಡೋದು, ನಂಬರ್ ಎಂಟರ್ ಮಾಡೋದು, ಏನೇನ್ ಮಾಡ್ಬೇಕು ಅಂತಂದ್ಬಿಟ್ಟು ಅವ್ರಿಗೆ ಕೇಳಿದ್ರೆ ಅವ್ರು ಹೇಳ್ಕೊಡ್ತಾರೆ. ನೆಕ್ಸ್ಟ್ ಇದು ನೋಡಿ, OMR ಶೀಟ್ ಅಲ್ಲಿ ಯಾವ ತರ ಫಿಲ್ ಮಾಡ್ಬೇಕು ಅಂದ್ರೆ, ರೈಟ್ ಕಾಣಿಸ್ತಾ ಇದೆಯಲ್ಲ ಗ್ರೀನ್ ಕಲರ್ ಅಲ್ಲಿ, ಆ ತರ ಆ ಸರ್ಕಲ್ ಒಳಗಡೆನೆ ಫಸ್ಟ್ ಕ್ವೆಶನ್ಗೆ ಏನು ಆಪ್ಷನ್ ನಂಬರ್ 2 ಇದ್ರೆ ಆಪ್ಷನ್ ನಂಬರ್ 2 ಅಂತ ಅಂದ್ಬಿಟ್ಟು ಅದಕ್ಕೆ ಈ ತರ ಏನ್ ಮಾಡ್ಬೇಕು, ಫಿಲ್ ಮಾಡ್ಬೇಕು. ನೆಕ್ಸ್ಟ್ 3rd ಅಲ್ಲಿ ಇದೆ ನೋಡಿ, ಇಲ್ಲಿ ಅದನ್ನ ಈ ತರ ಬೈ ಮಿಸ್ಟೇಕ್ ನೀವು ಫಸ್ಟ್ ಅನ್ಸುತ್ತೆ ಆನ್ಸರ್ ಸೆಕೆಂಡ್ ಅಂತ ಅಂದ್ಬಿಟ್ಟು ಆನ್ಸರ್ ಸೆಕೆಂಡ್ ಆನ್ಸರ್ ಮಾಡ್ಬಿಟ್ಟು ಫಿಲ್ ಮಾಡ್ಬಿಟ್ಟು ಮತ್ತೆ 4th ಆನ್ಸರ್ಗೆ ಫಿಲ್ ಮಾಡಿದ್ರೆ ನಾಟ್ ವ್ಯಾಲಿಡ್ ಅಂತ ಅಂದ್ಬಿಟ್ಟು ಫುಲ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ಕರೆಕ್ಟ್ ಇದ್ರೂನು 2 ಫಿಲ್ ಮಾಡಿದ್ರೆ ಅದು ರಾಂಗ್ ಅಂತಾನೆ ಕೌಂಟ್ ಆಗೋದೇ ಇಲ್ಲ. ಓಕೆ, ನೆಕ್ಸ್ಟ್ ಕರೆಕ್ಟ್ ಮೆಥಡ್ ನೋಡಿ ಯಾವ್ದಿದೆ, ಕರೆಕ್ಟ್ ಮೆಥಡ್ ಈ ತರ ಸರ್ಕಲ್ ಫುಲ್ ಮಾಡ್ಬೇಕು. ರಾಂಗ್ ಮೆಥಡ್ ಅರ್ಧ ನೀವು ಫಿಲ್ ಮಾಡಿದ್ರೆ ಇದು ನಾಟ್ ವ್ಯಾಲಿಡ್. ನೋಡಿ, ಫಸ್ಟ್ ಟೈಮ್ ಬರೆಯೋರ್ಗೆ ಸ್ವಲ್ಪ ಭಯ ಇರತ್ತೆ, ಅವ್ರಿಗೋಸ್ಕರ ತೋರಿಸ್ತಿರೋದು. ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೇಕು ಬ್ಲ್ಯಾಕ್ ಕಲರ್ ಅಲ್ಲಿ 7, 8, 9, 10, 11 ಹತ್ರ ಎಲ್ಲ ಮಾರ್ಕ್ ಮಾಡಿದಿರಲ್ಲ. ಈ ತರ ಎಲ್ಲ ಏನು ಮಾರ್ಕ್ ಮಾಡಬಾರ್ದು. ಡೋಂಟ್ ಡೂ ದಿಸ್. ಇದೆಲ್ಲ ಮಾರ್ಕ್ ಮಾಡ್ಲೇಬಾರ್ದು. ಅಥವಾ ಒಂದು OMR ಶೀಟ್ ಇಂದ ಈ ತರ ಫಿಲ್ ಮಾಡ್ಬೇಕಾದ್ರೆ ಆ ಸರ್ಕಲ್ ಇಂದ ಹೊರಗಡೆ ಇಂಕ್ ಈ ತರ ಎಲ್ಲ ಹೋಗ್ಬಾರ್ದು. ಕ್ವಶನ್ ನಿಮ್ದು ಆನ್ಸರ್ ಕರೆಕ್ಟ್ ಇದ್ರೂನು ನಾಟ್ ವ್ಯಾಲಿಡ್, ನಿಮ್ ಕೌಂಟ್ ಆಗೋದಿಲ್ಲ. ಎಷ್ಟೋ ಜನ ಈ ಸಿಲ್ಲಿ ಮಿಸ್ಟೇಕ್ಸ್ ಮಾಡ್ಕೊಂಡು ಒಂದ್ಸರಿ ಅಲ್ಲ 2 ಸತಿ 3 ಸತಿ ಬರೀತಾರೆ ಎಕ್ಸಾಮ್. ಬರೀ ಆನ್ಸರ್ ಎಷ್ಟಿದೆಯೋ ನಿಮ್ಗೆ ಆಪ್ಷನ್ ನಂಬರ್ 1 ಅಥವಾ ಆಪ್ಷನ್ ನಂಬರ್ 2 ಫಸ್ಟ್ ಕ್ವಶನ್ಗೆ ಯಾವ ಆನ್ಸರ್ ಕರೆಕ್ಟ್ ಇದೆ ಅದನ್ನ ಮಾತ್ರ ಬರೀರಿ. ನೋಡಿ, ಈ ತರ ಎಲ್ಲ ಮಾಡಬಾರ್ದು. ಓಕೆ, ನಂದು ಇವಾಗ ಕ್ವಶನ್ ನಂಬರ್ 1 ಆಯ್ತು ಅಂತಂದ್ಬಿಟ್ಟು ಟಿಕ್ ಟಿಕ್ ಅಂತ ಈ ತರ ಎಲ್ಲ OMR ಶೀಟ್ ಅಲ್ಲಿ ಎಲ್ಲೂ ಮಾರ್ಕ್ ಮಾಡಬಾರ್ದು.
ನೆಕ್ಸ್ಟ್ ಏನು ಫಾಲೋ ಟೈಮ್. ಫಸ್ಟ್ ಪಾಯಿಂಟ್ ನೋಡಿ, ಫಾಲೋ ಟೈಮ್. ಟೈಮ್ ಸೆನ್ಸ್ ವೆರಿ ಇಂಪಾರ್ಟೆಂಟ್. ನೀವು ಯಾವುದೇ ಮೀಡಿಯಂ ಆಗಿರಲಿ, ನೀವು ಇಂಗ್ಲೀಷ್ ಮೀಡಿಯಂ, ಕನ್ನಡ ಮೀಡಿಯಂ, ಯಾವುದೇ ಮೀಡಿಯಂ ಆಗಿರಲಿ, ಅದು ಇಂಪಾರ್ಟೆಂಟ್ ಅಲ್ಲ. ನೀವೇನು ಒಂದು ಹಾಫ್ ಅನ್ ಅವರ್ ಎವ್ರಿ ಸಬ್ಜೆಕ್ಟಿಗೆ, ಅರ್ಧ ಗಂಟೆ ಇರುತ್ತೆ, ಹಾಫ್ ಅನ್ ಅವರ್ ಇರುತ್ತೆ. ಓಕೆ. ಸೆಕೆಂಡ್ ಪಾಯಿಂಟ್ ನೋಡಿ, 30 to 35 minutes ಫಾರ್ ಈಚ್ ಸಬ್ಜೆಕ್ಟ್. ಎವ್ರಿ ಸಬ್ಜೆಕ್ಟ್ಗೆ ಮ್ಯಾಕ್ಸಿಮಮ್ ನೀವು 35 minutes ಸ್ಪೆಂಡ್ ಮಾಡಬೇಕು. ನೀವು ಒಂದು ಪ್ಯಾಸೇಜ್ ಓದೋದ್ರಲ್ಲಿ ಇಂಗ್ಲಿಷ್ ಮತ್ತೆ ನಿಮ್ಮ ಲ್ಯಾಂಗ್ವೇಜ್ ಇರುತ್ತಲ್ಲ, ಲ್ಯಾಂಗ್ವೇಜ್ 1 ಮತ್ತೆ ಲ್ಯಾಂಗ್ವೇಜ್ 2 ಅಲ್ಲಿ ಪ್ಯಾಸೇಜ್ ಅಲ್ಲಿ ತುಂಬಾ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಟೈಮ್ ಅಲ್ಲಿ ವೇಸ್ಟ್ ಮಾಡಬೇಡಿ. ಸೊ ಆದ್ರೂ ಪರವಾಗಿಲ್ಲ, ಡೋಂಟ್ ವರಿ. 40 minutes ಆದ್ರೂ ಪರವಾಗಿಲ್ಲ ಫಸ್ಟ್ ಸೆಕೆಂಡ್ ಪೇಪರ್ಗೆ, ಡೋಂಟ್ ವರಿ. ಅದಾದ್ಮೇಲೆ ನೀವು ಬೇಗ ಕ್ವಿಕ್ ಆಗಿ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ ನೋಡ್ತೀರಾ, ಏನೋ ಒಂದು ಆಕ್ಷನ್ ರಿಸರ್ಚ್ ಬಗ್ಗೆ ಕ್ವಶನ್ ಬರುತ್ತೆ. ಸೊ ಅವಾಗ ಬಂದಾಗಿದ ತಕ್ಷಣ ಅದು 1 ಸೆಕೆಂಡಲ್ಲೇ ನಿಮ್ಗೆ ಆನ್ಸರ್ ಗೊತ್ತಾಗಿರುತ್ತೆ, ಅದು ಟಿಕ್ ಮಾಡ್ಬಿಡ್ತೀರಾ. ಅಲ್ಲಿ ಟೈಮ್ ಸೇವ್ ಆಗುತ್ತೆ, ಡೋಂಟ್ ವರಿ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ನೋಡಿ, ಫಸ್ಟ್ ಮಾರ್ಕ್ 30 questions ಇನ್ ಕ್ವಶನ್ ಪೇಪರ್ ಅಂಡ್ ದೆನ್ ಫಿಲ್ ಇನ್ OMR ಶೀಟ್. ನಾನು ನಿಮಗೆ ಲೈವ್ ಮಾಡ್ಬಿಟ್ಟು ತೋರಿಸ್ತೀನಿ ಇವಾಗ ಕ್ವಶನ್ ಪೇಪರ್ ಹೇಗೆ ಫಿಲ್ ಮಾಡೋದು ಅಂತ ಅಂದ್ಬಿಟ್ಟು. ಫಸ್ಟ್ 30 questions ಕ್ವಶನ್ ಪೇಪರಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಡೋಂಟ್ ಸಿ ಹಿಯರ್ ಅಂಡ್ ದೇರ್ ಫಾರ್ 1 minute ಆಲ್ಸೋ. ವೆರಿ ಇಂಪಾರ್ಟೆಂಟ್ ಇದು. ಆ ಕಡೆ ಈ ಕಡೆ ಯಾರಾದ್ರೂ ಆನ್ಸರ್ ಹೇಳ್ಕೊಡ್ತಾರೇನೋ ಅಂತಂದ್ಬಿಟ್ಟು ಆ ಕಡೆ ಈ ಕಡೆ ನೋಡಿದ್ರೆ nobody will help you there. ಓಕೆ, nobody will help you there. ಪ್ಲೀಸ್ ಡೋಂಟ್ ವೇಸ್ಟ್ ಟೈಮ್. ಅಲ್ಲಿ 1 second ಕೂಡ ಆ ಕಡೆ ಈ ಕಡೆ ನೋಡ್ಬಾರ್ದು. ನೀವೇನಾಯ್ತು, ನಿಮ್ ಕಣ್ಣು ಎಲ್ಲಿರ್ಬೇಕು, ಕ್ವಶನ್ ಪೇಪರ್, OMR. ಫಿಫ್ತ್ ಪಾಯಿಂಟ್ ನೋಡಿ, ಕ್ವಶನ್ ಪೇಪರ್ ಮತ್ತೆ OMR ಶೀಟ್ ಮತ್ತೆ ವಾಚ್. ಕರೆಕ್ಟ್, ಇದು ಕೂಡ ಇಂಪಾರ್ಟೆಂಟ್. OMR ಶೀಟ್ ನೋಡಿ, ಕ್ವಶನ್ ಪೇಪರ್ ನೋಡಿ, ವಾಚ್ ಕೂಡ ನೋಡ್ತಾ ಇರ್ಬೇಕು, ಟೈಮ್ ಕೂಡ ನೋಡ್ತಾ ಇರ್ಬೇಕು. ಓಕೆ ನೋಡಿ, ಈ ತರ ಒಂದು ಬುಕ್ ತರ ಬುಕ್ಲೆಟ್ ಇರುತ್ತೆ. ಇಷ್ಟು ದಪ್ಪ ಬುಕ್ಲೆಟ್ ಇರುತ್ತೆ. ಅದರಲ್ಲಿ ಕನ್ನಡ ಮೀಡಿಯಂ ಇರುತ್ತೆ, ಇಂಗ್ಲಿಷ್ ಮೀಡಿಯಂ, ಉರ್ದು, ತಮಿಳ್, ತೆಲುಗು, ಮರಾಠಿ, ಹಿಂದಿ, ಸಂಸ್ಕೃತ್ ಎಲ್ಲಾ ಮೀಡಿಯಂ ಆ ಬುಕ್ಲೆಟ್ ಅಲ್ಲೇ ಇರುತ್ತೆ. ಫಸ್ಟ್ ಟೈಮ್ ಬರೆಯೋರಿಗೆ ಗೊತ್ತಿರಲ್ಲ, ಅದಕ್ಕೋಸ್ಕರ ಇಲ್ಲಿ ಇವಾಗ ನೀವೇನ್ ಮಾಡ್ಬೇಕು, ಬುಕ್ಲೆಟ್ ಕೊಟ್ಟಿದ ತಕ್ಷಣ ಈ ಸೀಲ್ ಓಪನ್ ಮಾಡಬಾರ್ದು. ಇನ್ವಿಜಿಲೇಟರ್ ಹೇಳೋವರೆಗೂ ಸೀಲ್ ಓಪನ್ ಮಾಡಬಾರ್ದು, ಅವ್ರು ಹೇಳ್ತಾರೆ. ನೆಕ್ಸ್ಟ್ ನೀವೇನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಕ್ವಶನ್ ಬುಕ್ಲೆಟ್ ನಂಬರ್ ಇರುತ್ತೆ. OMR ಶೀಟ್ ಅಲ್ಲಿ ಇದರಲ್ಲಿ 2 ಸೇಮ್ ಇರಬೇಕು. ಅದನ್ನ ಚೆಕ್ ಮಾಡ್ಕೊಳ್ಳಿ. 649 ಅಂತ ಲಾಸ್ಟ್ 3 ನಂಬರ್ ನೋಡಿದ್ರೆ ಸಾಕು, ಅದ್ರಲ್ಲೂ ಸೇಮ್ ಇರುತ್ತೆ. ನೋಡಿದ ತಕ್ಷಣ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ, ಡೋಂಟ್ ವರಿ. ನೆಕ್ಸ್ಟ್ ಇದು ಪೇಪರ್ 1 ಅವ್ರದ್ದು. ಪೇಪರ್ 1 ಅವ್ರಿಗೆ ಏನೇನಿರುತ್ತೆ ನೋಡಿ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಸೇಮ್ 150 ಮಾರ್ಕ್ಸ್. ಪೇಪರ್ 1 ಪೇಪರ್ 2 ಇಬ್ರಿಗೂ ಮಾರ್ಕ್ಸ್ ಸೇಮ್ ಇರುತ್ತೆ. ಟೈಮಿಂಗ್ಸ್ ನೋಡಿ, 9:30 to 12 PM ಅಂತ ಇದೆ. ಸೊ 9:30 AM 9 o'clock ನೀವು ಒಳಗಡೆ ಇರಬೇಕು. ನಿಮ್ಗೆ 9 o'clock ಒಳಗಡೆ ಹಾಫ್ ಅನ್ ಅವರ್ ಮುಂಚೆ ಕರ್ಕೊಂಡಿರ್ತಾರೆ. ಸೊ ಫುಲ್ 9 o'clock ಇಂದ 9:30 ವರೆಗೂ ನಿಮ್ಗೆ ಟೈಮ್ ಇರುತ್ತೆ OMR ಶೀಟ್ ಅಲ್ಲಿ ಫಿಲ್ ಮಾಡಕ್ಕೆ. ಡೋಂಟ್ ವರಿ, ಟೆನ್ಷನ್ ತಗೋಬಿಡಿ. ಅರ್ಧ ಗಂಟೆ ಇರುತ್ತೆ ಆರಾಮಾಗಿ. ಈ ಇನ್ಸ್ಟ್ರಕ್ಷನ್ಸ್ ಎಲ್ಲ ಓದಕ್ ಹೋಗ್ಬಿಡಿ. ಏನಕ್ಕಂದ್ರೆ ಇದೆಲ್ಲ ಟೈಮ್ ವೇಸ್ಟ್. ಇದಕ್ಕೆ ಟೈಮ್ ವೇಸ್ಟ್ ಆಗುತ್ತೆ. ಟೈಮ್ ಇದ್ರೆ ಓದಿ, ಇಲ್ಲಾಂದ್ರೆ ಓದಕ್ ಹೋಗ್ಬಿಡಿ. ಇದೆಲ್ಲ ಇನ್ಸ್ಟ್ರಕ್ಷನ್ಸ್ ಟೈಮ್ ಇದ್ರೆ ಓದಿ, ಇಲ್ಲಾಂದ್ರೆ ಬೇಡ. ಓಕೆ, ಇಲ್ಲಿ ಏನಿರುತ್ತೆ 2.5 hours. ಎವ್ರಿ ಸಬ್ಜೆಕ್ಟ್ಗೆ ಹಾಫ್ ಅನ್ ಅವರ್ ಇರುತ್ತೆ, ಅರ್ಧ ಗಂಟೆ ಒಂದೊಂದು ಸಬ್ಜೆಕ್ಟಿಗೆ. ಫಸ್ಟ್ ಏನಿರುತ್ತೆ, ಲ್ಯಾಂಗ್ವೇಜ್ 1 ಅಂದ್ರೆ ಇವಾಗ ನೀವು ಕನ್ನಡ ಮೀಡಿಯಂ ಅವರಾಗಿದ್ರೆ, ಫಸ್ಟ್ ಲ್ಯಾಂಗ್ವೇಜ್ ನೀವು ತಗೊಂಡಿದ್ರೆ, ನೀವು ಯಾವ್ದು ಅಡ್ಮಿಷನ್ ಕಾರ್ಡ್ ಅಲ್ಲಿ, ಹಾಲ್ ಟಿಕೆಟ್ ಅಲ್ಲಿ ನೋಡಿ, ನೀವು ಫಸ್ಟ್ ಲ್ಯಾಂಗ್ವೇಜ್ ಯಾವ್ದಿದೆ ನಿಮ್ದು ಹಾಲ್ ಟಿಕೆಟ್ ಅಲ್ಲಿ, ಅದನ್ನ ಅಟೆಂಡ್ ಮಾಡಿ. ಸೆಕೆಂಡ್ ಲ್ಯಾಂಗ್ವೇಜ್ ನೀವು ಹಾಲ್ ಟಿಕೆಟ್ ಅಲ್ಲಿ ಯಾವ್ದಿದೆ ಅದನ್ನ ಅಟೆಂಡ್ ಮಾಡಿ. ಓಕೆ, ಇವಾಗ ಬುಕ್ಲೆಟ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಇದು ನನ್ನ ಹತ್ರ ಇರೋದು ಒಂದು ಸುಮ್ಮನೆ ಕ್ವಶನ್ ಪೇಪರ್ ಜೆರಾಕ್ಸ್ ಶೀಟ್ಸ್ ಇದು. ಸೊ ಕ್ವಶನ್ ಬುಕ್ ತರ ಇಷ್ಟು ದಪ್ಪ ಇರುತ್ತೆ. ಇದರಲ್ಲಿ ಫಸ್ಟ್ ಶೀಟ್ ನೀವು ಓಪನ್ ಮಾಡಿದ ತಕ್ಷಣ ಏನಿರುತ್ತೆ, ನೀವು ಸೀಲ್ ಓಪನ್ ಮಾಡಿದ ತಕ್ಷಣ ಈ ತರ ಏನಿರುತ್ತೆ, ಫಸ್ಟ್ ಲ್ಯಾಂಗ್ವೇಜ್. ಇಲ್ಲಿ ಇದು ಕನ್ನಡ ಮೀಡಿಯಂ ಅವ್ರದ್ದು. ಸೊ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಭಾಷೆ 1 ಕನ್ನಡ ಅಂತ ಇದೆ. ಇವಾಗ ಫಸ್ಟ್ ಲ್ಯಾಂಗ್ವೇಜ್ ಪಾರ್ಟ್ 1 ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇರೋರು ಇದನ್ನ ಬರೀತಾರೆ. ಅಕಸ್ಮಾತ್ ನೀವು ಇಂಗ್ಲಿಷ್ ಮೀಡಿಯಂ ಆಗಿದ್ರೆ ಪಾರ್ಟ್ 1 ಇಂಗ್ಲಿಷ್ ಅಂತ ಇರುತ್ತೆ. ನೀವು ಉರ್ದು ಮೀಡಿಯಂ ಆಗಿದ್ರೆ ಪಾರ್ಟ್ 1 ಉರ್ದು ಅಂತ ಇರುತ್ತೆ. ಅಕಸ್ಮಾತ್ ನೀವು ತಮಿಳ್, ತೆಲುಗು ಯಾವ್ದಾದ್ರು ಮೀಡಿಯಂ ಆಗಿರ್ಲಿ, ನೀವು ಫಸ್ಟ್ ಲ್ಯಾಂಗ್ವೇಜ್ ನೀವು ತಮಿಳ್ ತಗೊಂಡಿದ್ರೆ ಇಲ್ಲಿ ಪಾರ್ಟ್ 1 ತಮಿಳ್ ಅಂತ ಇರುತ್ತೆ. ಸೊ ಪಾರ್ಟ್ 1 ಏನಿರುತ್ತೆ, ಫಸ್ಟ್ ಲ್ಯಾಂಗ್ವೇಜ್ ಇರುತ್ತೆ. ಪಾರ್ಟ್ 2 ಏನಿರುತ್ತೆ, ಸೆಕೆಂಡ್ ಲ್ಯಾಂಗ್ವೇಜ್. ನೀವು ಹಾಲ್ ಟಿಕೆಟ್ ಅಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಯಾವ್ದಿರುತ್ತೋ ಅದನ್ನೇ ಇಲ್ಲಿ ಅಟೆಂಡ್ ಮಾಡಬೇಕು. ನೀವು ಇವಾಗ ನಾನು ಇಂಗ್ಲಿಷ್ ಮೀಡಿಯಂ ಅಂತ ಹಾಲ್ ಟಿಕೆಟ್ ಅಲ್ಲಿ ಏನೋ ಇರುತ್ತೆ, ನೀವು ಯಾವ್ದೋ ಕ್ವಶನ್ಸ್ ಅಟೆಂಡ್ ಮಾಡಿದ್ರೆ ಸೊ ನಿಮ್ದು ಇನ್ವ್ಯಾಲಿಡ್ ಆಗ್ಬಿಡತ್ತೆ. ಕರೆಕ್ಟ್ ಆಗಿ ಇಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಹಾಲ್ ಟಿಕೆಟ್ ಅಲ್ಲಿ ನೀವು ಯಾವ ಸೆಲೆಕ್ಟ್ ಮಾಡಿದಿರೋ ಅದನ್ನೇ ಅಟೆಂಡ್ ಮಾಡಬೇಕು. ಪಾರ್ಟ್ 1 ಫಸ್ಟ್ ಲ್ಯಾಂಗ್ವೇಜ್ ಇದ್ರೆ ಫಸ್ಟ್ ಲ್ಯಾಂಗ್ವೇಜ್ ಅಟೆಂಡ್ ಮಾಡಿ. ಓಕೆ, ಇದಾದ್ಮೇಲೆ ಏನಿರುತ್ತೆ, ನಾನೊಂದು ಕ್ವಶನ್ ಪೇಪರ್ ತೋರಿಸ್ತೀನಿ 2019. ಓಕೆ, ಇದರಲ್ಲಿ ನೀವು ನೋಡ್ಬೋದು, ಈ ಬುಕ್ ಅಲ್ಲಿ ಏನಿದೆ, ಹಿಂದಿ ಮೀಡಿಯಂ ಇದೆ, ತೆಲುಗು ಮೀಡಿಯಂ, ತಮಿಳ್, ಉರ್ದು, ನೆಕ್ಸ್ಟ್ ಇಂಗ್ಲಿಷ್ ಮೀಡಿಯಂ,
ಓಕೆ, ಇದೆಲ್ಲ ಇರುತ್ತೆ ಎಲ್ಲ ಮೀಡಿಯಂ ಅಲ್ಲೂ, ಎಲ್ಲ ಸಬ್ಜೆಕ್ಟ್ಸ್, ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಇವಾಗ ಇಂಗ್ಲಿಷ್ ಕೂಡ ಒಂದು ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಜಿ, ಅದು ಕೂಡ ಒಂದು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರೋದು, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಅಟೆಂಡ್ ಮಾಡಬೇಕು. ಓಕೆ, ಡೋಂಟ್ ವರಿ. ಇದನ್ನ ನಾವ್ ಎಲ್ಲಿದೆ, ಯಾವ ಶೀಟ್ ಅಲ್ಲಿ ಇದೆ ಅಂತ ಹುಡ್ಕೊಂಡು ಈ ತರ ಕೂತ್ಕೊಂಡ್ರೆ ಏನಾಗುತ್ತೆ, ಟೈಮ್ ಆಗುತ್ತೆ. ಈ ತರ ಹುಡುಕ್ತಾ ಇದ್ರೆ ನಾವು ಎಲ್ಲಿದೆ ಉರ್ದು ಮೀಡಿಯಂ ಅಂತ ಹುಡ್ಕೋಕೆ ಸ್ವಲ್ಪ ಟೈಮ್ ಆಗ್ಬೋದು. ಸೊ ನೀವೇನ್ ಮಾಡ್ಕೊಳ್ಳಿ, ಈಸಿ. ಏನ್ ಮಾಡ್ವಿ ಅಂತಂದ್ರೆ, ಇಲ್ಲಿ ಬುಕ್ಲೆಟ್ ಮೇಲೆ ಇಲ್ಲಿ ಕೊಟ್ಟಿರ್ತಾರೆ, ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಜಿ ಇಂಗ್ಲಿಷ್ ಮೀಡಿಯಂದು ಕ್ವಶನ್ ನಂಬರ್ ಎಲ್ಲಿದೆ, ಕ್ವಶನ್ ನಂಬರ್ ಕನ್ನಡ ಮೀಡಿಯಂ ಅವ್ರದ್ದು ಎಲ್ಲಿದೆ, ಇಲ್ಲಿ 61 to 90 ಏನಿದೆ, ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಜಿ ಕನ್ನಡ ಮೀಡಿಯಂ ಅವ್ರದ್ದು ಇಲ್ಲಿರುತ್ತೆ. ಸೊ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಜಿ ಇಂಗ್ಲಿಷ್ ಮೀಡಿಯಂ ಅವ್ರದ್ದು ಕ್ವಶನ್ ನಂಬರ್ ಇಲ್ಲಿದೆ. ಕ್ವಶನ್ ನಂಬರ್ ಪೇಜ್ ನಂಬರ್. ಓಕೆ, ಸೈಕಾಲಜಿ ಇಲ್ಲಿದೆ. ಓಕೆ, ಸೈಕಾಲಜಿ ಪೇಜ್ ನಂಬರ್ 90 ಇಂದ ಸ್ಟಾರ್ಟ್ ಆಗ್ತದೆ. ಆತರ ನೋಡ್ಕೋಬೇಕು ನೀವು, ನಿಮ್ ಬುಕ್ಲೆಟ್ ಅಲ್ಲಿ ನೀವು ನೋಡ್ಕೋಬೇಕು ಇದನ್ನ. ಓಕೆ, ಇಲ್ಲಾಂದ್ರೆ ನೀವು ಹಾಗೆ ನೋಡ್ಕೋತೀವಿ ಅಂತಂದ್ರೆ ಹಾಗೆ ನೋಡ್ಕೋಬಹುದು. ಹೀಗೆ ನೋಡ್ಕೊಂಡು ಬಂದ್ರೆ ನಿಮ್ಗೆ ಸಿಗತ್ತೆ. ಓಕೆ, ಉರ್ದು ಮೀಡಿಯಂದು ನನಗೆ ಸಿಕ್ತು. ಇವಾಗ ಉರ್ದು ಮೀಡಿಯಂ ಏನಿದೆ, ಇಲ್ಲಿ ಉರ್ದು ಮೀಡಿಯಂ ಮ್ಯಾಥಮೆಟಿಕ್ಸ್ ಇದೆ ಅಂತ ನೋಡ್ಕೋಬಹುದು. ನೌ ದಿಸ್ ಈಸ್ ಯೋರ್ ಕ್ವೆಶನ್ ಪೇಪರ್. ಜಸ್ಟ್ ಥಿಂಕ್ ದಿಸ್ ಈಸ್ ಯೋರ್ OMR sheet. Okay, here are 3 pens. I'll show you which type of pen will work. See, this is blue pen. It is gel pen. ಡೋಂಟ್ ಯೂಸ್ ದಿಸ್ ಪೆನ್. ಜೆಲ್ ಪೆನ್ ಯೂಸ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಜೆಲ್ ಪೆನ್ ಯೂಸ್ ಮಾಡಬಾರ್ದು. ಯೂಸ್ ಮಾಡಿದಾಗ ಏನಾಗುತ್ತೆ, ಇದು ಸ್ಪ್ರೆಡ್ ಆಗುತ್ತೆ. ಇಟ್ ಈಸ್ ನಾಟ್ ಸೂಟಬಲ್. ಡೋಂಟ್ ಯೂಸ್ ಜೆಲ್ ಪೆನ್. ಓಕೆ, ಯು ಶುಡ್ ಯೂಸ್ ಬಾಲ್ ಪೆನ್. ಓಕೆ, ಬಾಲ್ ಪಾಯಿಂಟ್ ಪೆನ್. ನಾನು ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ನೀವು ಯೂಸ್ ಬ್ಲ್ಯಾಕ್ ಇಂಕ್ ಪೆನ್. ಇಟ್ ಈಸ್ ಬೆಟರ್ ಇಫ್ ಯು ಯೂಸ್ ಬ್ಲ್ಯಾಕ್ ಇಂಕ್ ಪೆನ್. ನೋಡಿ, ಏನಿಲ್ಲ, ಸಿಂಪಲ್. ಇಲ್ಲಿ ಗಾಬರಿ ಆಗ್ಬಿಟ್ಟು ಈ ತರ ಬೇಗ ಹ್ಯಾಂಡ್ಸ್ ಶೇಕ್ ಆಗ್ತಾ ಇರತ್ತೆ, ಹೀಗೆ ಹೋಗ್ಬಿಡತ್ತೆ, ಹೀಗೆಲ್ಲ ಆಗ್ಬಿಡತ್ತೆ. ಈ ತರ ಗಾಬರಿ ಆಗ್ಬೇಡಿ. ಕೂಲ್ ಆಗಿ ಆರಾಮಾಗಿ ಏನ್ ಮಾಡಿ, ಕೆಳಗಡೆ OMR ಶೀಟ್ ಕೆಳಗಡೆ ಒಂದು ಎಕ್ಸಾಮ್ ಪ್ಯಾಡ್ ಇಟ್ಕೊಳ್ಳಿ. ಎಕ್ಸಾಮ್ ಪ್ಯಾಡ್ ಇಟ್ಕೊಂಡ್ರೆ ಒಳ್ಳೇದು. ಓಕೆ, ಈ ತರ ಆರಾಮಾಗಿ ಕೂಲಾಗಿ ಕಾಮಾಗಿ ಈ ತರ ಫಿಲ್ ಮಾಡಿ, ಆರಾಮಾಗಿ ಫಿಲ್ ಮಾಡಿ, ಕೂಲಾಗಿ ಆರಾಮಾಗಿ ಫಿಲ್ ಮಾಡಿ. ಓಕೆ, ಆರಾಮಾಗಿ ಅಂದ್ರೆ ಅಷ್ಟು ಟೈಮ್ ತಗೋಬೇಡಿ, ಏನು ಟೆನ್ಷನ್ ತಗೋಬೇಡಿ. ಓಕೆ, ಇದಾಯ್ತು. ಇದಾದ್ಮೇಲೆ ನೀವೇನ್ ಮಾಡ್ತೀರಾ, ಇದು ನೋಡ್ಕೊಂಡ್ರಿ OMR ಶೀಟ್ ಫಿಲ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು. ಡೋಂಟ್ ಯೂಸ್ ಎನಿ ಅದರ್ ಪೆನ್. ಬಾಲ್ ಪಾಯಿಂಟ್ ಪೆನ್ ಯೂಸ್ ಮಾಡಿ. ಬಾಲ್ ಪಾಯಿಂಟ್ ಪೆನ್. ಡೋಂಟ್ ಯೂಸ್ ಜೆಲ್ ಪೆನ್. ಓಕೆ, ಬ್ಲ್ಯಾಕ್ ಪೆನ್ ಯೂಸ್ ಮಾಡಿದ್ರೆ ಒಳ್ಳೇದು. ಇವಾಗ ಏನ್ ಮಾಡ್ತೀರಾ ನೀವು, ನೆಕ್ಸ್ಟ್ ನೀವೇನ್ ಮಾಡ್ತೀರಾ, ಒಂದು ಪೆನ್ಸಿಲ್ ಇದೆ ನಿಮ್ಮ ಹತ್ರ. ಇನ್ವಿಜಿಲೇಟರ್ ಇರ್ತಾರಲ್ಲ, ಅವ್ರಿಗೆ ಸ್ವಲ್ಪ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಮ್ಯಾಮ್ ಪ್ಲೀಸ್, ನಾನು ಫಸ್ಟ್ ಟೈಮ್ ಬರೀತಿರೋದು, ನಾನು ಪೆನ್ಸಿಲ್ ಯೂಸ್ ಮಾಡ್ತೀನಿ, ಪ್ಲೀಸ್ ಅಂತ ಅಂದ್ಬಿಟ್ಟು. ಓಕೆ, ಇವಾಗ ಏನ್ ಮಾಡ್ತೀರಾ, ಪ್ಯಾಸೇಜ್ ನ ನೀವು ಓದ್ಬಾರ್ದು. ಡೋಂಟ್ ರೀಡ್ ದ ಪ್ಯಾಸೇಜ್. ಓಕೆ, ಫಸ್ಟ್ ಯು ರೀಡ್ ದಿಸ್ ಫಸ್ಟ್ ಸೆಂಟೆನ್ಸ್. ಬರೀ ಇದು ಮಾತ್ರ ಓದಿ. ಫಸ್ಟ್ ಸ್ಟಾರ್ಟಿಂಗ್ ಸೆಂಟೆನ್ಸ್ ಓದ್ಬಿಟ್ಟು. ಓಕೆ, ನಿಮ್ಗೆ ಏನು ಗೊತ್ತಾಗುತ್ತೆ ಇದರಲ್ಲಿ, ಓದಿದ ತಕ್ಷಣ ಮೇನ್ ದಿಸ್ ಟಾಪಿಕ್ ಈಸ್ ಅಬೌಟ್ ವಾಟ್ ಅಂತ ಅಂದ್ಬಿಟ್ಟು ಗೊತ್ತಾಗ್ಬಿಡುತ್ತೆ. ಫಸ್ಟ್ ಸೆಂಟೆನ್ಸ್ ಓದಿದ ತಕ್ಷಣ ನೆಕ್ಸ್ಟ್ ಏನ್ ಮಾಡ್ತೀರಾ ನೀವು, ಫಸ್ಟ್ ಕ್ವಶನ್ ಓದ್ಬಿಟ್ಟು ಅದ್ರ ಆನ್ಸರ್ ಇದರಲ್ಲಿ ಫಸ್ಟ್ ಪ್ಯಾರಾದಲ್ಲಿ ಸರ್ಚ್ ಮಾಡಕ್ ಹೋಗ್ತೀರಾ. First you have to read the question, then you have to search the answer. Don't read the passage. Okay, next you read the question, second question. For all those questions, what you have to do first, you read the question and tick here. Don't tick in OMR sheet. ಓಕೆ, ನೀವು ಇಲ್ಲಿ ಕ್ವಶನ್ ಓದಿದ ತಕ್ಷಣ ಓಕೆ ಕ್ವಶನ್ ನಂಬರ್ 8 ಗೆ ಆನ್ಸರ್ ಇದು ಅಂತಂದ್ಬಿಟ್ಟು ಸುಮ್ಮನೆ ಒಂದು ಡಾಟ್ ಹಾಕೊಳ್ಳಿ. ಈ ತರ ಸುಮ್ಮನೆ ಒಂದು ಡಾಟ್ ಹಾಕೊಳ್ಳಿ. ಓಕೆ, ಕ್ವಶನ್ ನಂಬರ್ 8 ಗೆ ಆನ್ಸರ್ 2 ಅಂತಂದ್ಬಿಟ್ಟು ಟೋಟಲಿ ನೀವೇನ್ ಮಾಡ್ಬೇಕು, OMR ಶೀಟ್ ಅಲ್ಲಿ ಫಿಲ್ ಮಾಡಬೇಡಿ. ಇವಾಗಲೇ ಟೋಟಲಿ ನೀವೇನ್ ಮಾಡಿ, ಎಲ್ಲ ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಏನಿರುತ್ತೆ, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ತಗೊಂಡಿದ್ರೆ ಫಸ್ಟ್ ಲ್ಯಾಂಗ್ವೇಜ್ ಏನಿರುತ್ತೆ ಅಪ್ ಟು 30 ಕ್ವಶನ್ಸ್ ವರ್ಗು ನೀವೇನ್ ಮಾಡಿ, ಇಲ್ಲಿ ಕ್ವಶನ್ ಓದ್ಬಿಟ್ಟು ಓಕೆ ಫಾರ್ ದಿಸ್ ಕ್ವಶನ್ ಇಲ್ಲಿ, ಓಕೆ ಫಾರ್ ಕ್ವಶನ್ ನಂಬರ್ 30 ಇಲ್ಲಿ ಅಂತಂದ್ಬಿಟ್ಟು ಎಲ್ಲ 30 ಕ್ವಶನ್ಸ್ಗೂ ಇಲ್ಲಿ ಕ್ವಶನ್ ಪೇಪರ್ ಮೇಲೆ ಮಾರ್ಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವೇನ್ ಮಾಡಿ, ನೀವು ಈ ತರ OMR ಶೀಟ್ ಅಲ್ಲಿ ತಗೊಂಡು ಇಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಮಾಡಿರ್ತೀರಲ್ಲ, ಮಾರ್ಕ್ ಮಾಡಿರ್ತೀರಾ. ಓಕೆ, ಕ್ವಶನ್ ನಂಬರ್ 30. ಓಕೆ, ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಂತ ಇರುತ್ತೆ, ಇಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಇರುತ್ತೆ, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಏನಿರುತ್ತೆ ನೋಡ್ಬಿಟ್ಟು ವಾಟ್ ಎವರ್ ಯು ಹ್ಯಾವ್ ಚೂಸನ್. ಓಕೆ, ಅದಾದ್ಮೇಲೆ ಇಲ್ಲಿ ಕ್ವಶನ್ ನೋಡಿ, ಕ್ವಶನ್ ನಂಬರ್ 30. ಕ್ವಶನ್ ನಂಬರ್ 30ಗೆ ಆಪ್ಷನ್ 3 ರೈಟ್ ಆನ್ಸರ್ ಅಂತ ಟಿಕ್ ಮಾಡಿರ್ತೀರಲ್ಲ, ಅದು ನೋಡ್ಬಿಟ್ಟು ಓಕೆ ಕ್ವಶನ್ ನಂಬರ್ 3 ಆಪ್ಷನ್ 3 ರೈಟ್ ಆನ್ಸರ್ ಅಂತಂದ್ಬಿಟ್ಟು ಪೆನ್ನಲ್ಲಿ ಮಾರ್ಕ್ ಮಾಡಬೇಕು. ನಾನು ಇಲ್ಲಿ ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ, ಪೆನ್ನಲ್ಲಿ ಮಾರ್ಕ್ ಮಾಡಬೇಕು. ಓಕೆ, ಡನ್. ಇದಾದ್ಮೇಲೆ ಫಸ್ಟ್ 30 ಕ್ವಶನ್ಸ್ ಕಂಪ್ಲೀಟೆಡ್, ದೆನ್ ಯು ಹ್ಯಾವ್ ಟು ಗೋ ಫಾರ್ ಅದರ್ ಸೆಕೆಂಡ್ ಲ್ಯಾಂಗ್ವೇಜ್. ಫಸ್ಟ್ 30 ಕ್ವಶನ್ಸ್ ಇರುತ್ತೆ, ಫಸ್ಟ್ ಲ್ಯಾಂಗ್ವೇಜ್ ಇರುತ್ತೆ. ಸೊ ಇದು ಫಸ್ಟ್ ಲ್ಯಾಂಗ್ವೇಜ್ ಆಯ್ತು. ನೆಕ್ಸ್ಟ್ ಎಲ್ಲಿದೆ ಸೆಕೆಂಡ್ ಲ್ಯಾಂಗ್ವೇಜ್, ಹುಡುಕಿ ಸೆಕೆಂಡ್ ಲ್ಯಾಂಗ್ವೇಜ್. ಓಕೆ, ಸೆಕೆಂಡ್ ಲ್ಯಾಂಗ್ವೇಜ್ ಇಲ್ಲಿ ಸಿಕ್ತು.
ಲ್ಯಾಂಗ್ವೇಜ್ 2 ಇಂಗ್ಲಿಷ್. ಇಫ್ ಯು ಹ್ಯಾವ್ ಸೆಲೆಕ್ಟೆಡ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್, ನೀವು ಸೆಕೆಂಡ್ ಲ್ಯಾಂಗ್ವೇಜ್ ಚೂಸ್ ಮಾಡಿದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಇಲ್ಲಿ ಇರುತ್ತೆ, ಅದನ್ನ ಬರೀಬೇಕು. ಸೇಮ್ ಪ್ರೊಸೀಜರ್, ಪ್ರತಿ ಒಂದು ಸಬ್ಜೆಕ್ಟ್ಗೂ ನೀವು ಏನು ಮಾಡಿ, ಒಂದು 30 ಕ್ವಶನ್ಸ್ನ ಈ ಕ್ವಶನ್ ಪೇಪರ್ ಮೇಲೆ ಸುಮ್ಮನೆ ಕ್ವಶನ್ ನಂಬರ್ 38 ಅಂತ ಅಂದ್ಬಿಟ್ಟು ಇದಕ್ಕೆ ಇಲ್ಲಿ ಮಾರ್ಕ್ ಮಾಡಿಕೊಂಡು 30 ಕ್ವಶನ್ಸ್ನ ಇಲ್ಲಿ ಮಾರ್ಕ್ ಮಾಡಿಕೊಂಡು ಆಮೇಲೆ OMR ಶೀಟಲ್ಲಿ 30 ಕ್ವಶನ್ಸ್ನ ಟಿಕ್ ಮಾಡ್ಕೊಂಬಿಡಿ. ನೀವು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ನೀವು ಫಸ್ಟ್ ಪೇಪರ್ 1 ಅವ್ರಿಗೆ ಹೇಳ್ತಿರೋದು ನಾನು. ಪೇಪರ್ 1 ಅವರು ನೀವು ಮ್ಯಾಥಮೆಟಿಕ್ಸ್ ನಮಗೆ ಕಷ್ಟ ಅಂತ ಅಂದರೆ, ನಿಮಗೆ ಮ್ಯಾಥಮೆಟಿಕ್ಸ್ ನನಗೇನು ಬರಲ್ಲ ಅಂತಂದರೆ ನೀವೇನು ಮಾಡಿ, ಅಟೆಂಡ್ ಮಾಡೋಕ್ಕೆ ಹೋಗ್ಬೇಡಿ. ಮ್ಯಾಥ್ಸ್ ಕ್ವಶನ್ನ ಈ ಥರ ಸಾಲ್ವ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಹೋಗ್ಬೇಡಿ. ಮ್ಯಾಥ್ಸ್ ಕ್ವಶನ್ಸ್ ನೀವು ಸಾಲ್ವ್ ಮಾಡ್ತಾ ಇದ್ರೆ ಏನಾಗುತ್ತೆ, ತುಂಬ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಮ್ಯಾಥಮೆಟಿಕ್ಸ್ ಕ್ವಶನ್ಸ್ ನೀವು ಸಾಲ್ವ್ ಮಾಡ್ತಾ ಇದ್ರೆ ಏನಾಗುತ್ತೆ, ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಸೊ ಅದನ್ನು ಮಾಡೋಕ್ಕೆ ಹೋಗ್ಬೇಡಿ. ಅಲ್ಲಿ OMR ಶೀಟಲ್ಲಿ ಒಂದು ಗ್ಯಾಪ್ ಇಟ್ಬಿಟ್ಟು ನೀವೇನು ಮಾಡಿ, EVS ಕ್ವಶನ್ಸ್ನ ಅಟೆಂಡ್ ಮಾಡಿ. EVS ಕ್ವಶನ್ಸ್ ಅಟೆಂಡ್ ಮಾಡಿದಾಗ ಏನಾಗುತ್ತೆ, ನಿಮಗೆ EVS ಕ್ವಶನ್ಸ್ ಗೊತ್ತಿದ್ರೆ, EVS ಕ್ವಶನ್ಸ್ ಏನೇನು ಗೊತ್ತಿರತ್ತೆ ಎಲ್ಲ ಅಟೆಂಡ್ ಮಾಡಿಬಿಡಿ. ನೀವು ಯಾವ್ದು ಗೊತ್ತಿಲ್ಲ ಅದನ್ನು ಏನು ಮಾಡ್ತೀರಾ, ನೀವು ಯಾವ್ದು ಗೊತ್ತಿಲ್ಲ ಅದನ್ನು ಗ್ಯಾಪ್ ಬಿಟ್ಟಿರಿ. ಹಾಗೆ ಅದಾದಮೇಲೆ ಏನು ನನಗೆ ಗೊತ್ತೇ ಇಲ್ಲ ಅಂದರೆ ನೀವೇನು ಮಾಡಬೇಕು, OMR ಶೀಟಲ್ಲಿ ಖಾಲಿ ಬಿಟ್ಟು ಬರಬಾರ್ದು. ಯಾವುದೋ ಒಂದು ಓಕೆ ಕ್ವಶನ್ ನಂಬರ್ 30 ನನಗೆ ಆನ್ಸರ್ ಗೊತ್ತಿಲ್ಲ, ಯಾವುದೋ ಒಂದು ಸುಮ್ಮನೆ ಫಿಲ್ ಮಾಡಿಬಿಡೋಣ ಬಿಟ್ಬಿಡು ಅಂತಂದ್ಬಿಟ್ಟು ಫಿಲ್ ಮಾಡಬೇಕು. ಈ ಥರ ಬ್ಲ್ಯಾಂಕ್ ಬಿಡಬೇಡಿ. ಯಾವುದಕ್ಕೂ ನಿಮ್ ಲಕ್ಕಿದ್ರೆ ನಿಮಗೆ ಒಂದು ಮಾರ್ಕ್ಸ್ ಸಿಕ್ಬಿಡುತ್ತೆ ಇದರಲ್ಲಿ. ಈ ಥರ ಖಾಲಿ ಬಿಡಬೇಡಿ, ಯಾವುದಕ್ಕಾದ್ರೂ ಒಂದು ಫಿಲ್ ಮಾಡಿ. ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೂ ಸುಮ್ಮನೆ ಅಂದಾಜಲ್ಲಿ ಯಾವುದಕ್ಕೊಂದು ಫಿಲ್ ಮಾಡಿ. ಓಕೆ, ನೆಕ್ಸ್ಟ್ ಪೇಪರ್ 2 ಅವ್ರಿಗೆ ಏನಿರುತ್ತೆ ಅಂದರೆ, ಇವಾಗ ನಾನು ತೋರಿಸಿದೆಲ್ಲ ಅದು ಪೇಪರ್ 1 ಅದು. ಪೇಪರ್ 2 ಅವ್ರಿಗೆ ಏನಿರುತ್ತೆ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇದ್ರೆ ನೀವು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಟೆಂಡ್ ಮಾಡಿ. ನಿಮ್ಮ ಹಾಲ್ ಟಿಕೆಟಲ್ಲಿ ಏನಿರುತ್ತೋ ಅದು. ಓಕೆ, ಸೆಕೆಂಡ್ ಲ್ಯಾಂಗ್ವೇಜ್ ಏನಿರುತ್ತೆ ಅದು. ಓಕೆ, ಥರ್ಡ್ ಏನಿರುತ್ತೆ, ಪಾರ್ಟ್ 3 ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಜಿ. ಪಾರ್ಟ್ 3 ಫಸ್ಟ್ ಪೇಪರಲ್ಲೂ ಥರ್ಡ್ ಪೇಪರಲ್ಲೂ, ಫಸ್ಟ್ ಪೇಪರಲ್ಲೂ ಪೇಪರ್ 1 ಅವ್ರಿಗೂ ಪೇಪರ್ 2 ಅವ್ರಿಗೂ ಏನಿರುತ್ತೆ, ಪಾರ್ಟ್ 3 ಸೈಕಾಲಜಿ ಇರುತ್ತೆ, ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಜಿ ಇದರಲ್ಲಿ ಪೇಪರ್ 2 ಅವ್ರಿಗೆ. ಅದಾದ್ಮೇಲೆ ಮ್ಯಾಥ್ಸ್ ಅಂಡ್ ಸೈನ್ಸ್ ಇರುತ್ತೆ. ಮ್ಯಾಥ್ಸ್ ಸೈನ್ಸ್ ಇರೋರಿಗೆ ಮ್ಯಾಥ್ಸ್ ಅಂಡ್ ಸೈನ್ಸ್ ಇರುತ್ತೆ, 60 ಮಾರ್ಕ್ಸ್, ಅದನ್ನ ಅಟೆಂಡ್ ಮಾಡಬೇಕು. ಸೋಷಿಯಲ್ ಸ್ಟಡೀಸ್ ಅವ್ರಿಗೆ 60 ಮಾರ್ಕ್ಸ್ ಏನಿರುತ್ತೆ, ಸೋಷಿಯಲ್ ಅಲ್ಲಿ 10 ಪೆಡಗಾಜಿ ಕ್ವಶನ್ಸ್ ಇರುತ್ತೆ, ಮ್ಯಾಥ್ಸ್ ಸೈನ್ಸ್ ಅಲ್ಲಿ 10 ಪೆಡಗಾಜಿ ಕ್ವಶನ್ಸ್ ಇರುತ್ತೆ. ಮಿಕ್ಕಿದೆಲ್ಲ ಮ್ಯಾಥ್ಸ್ ಸೈನ್ಸ್ ಅವ್ರಿಗೆ ಪ್ರಾಬ್ಲಮ್ಸ್ ಮತ್ತೆ ಟೆಕ್ಸ್ಟ್ ಬುಕ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ಸೋಷಿಯಲ್ ಸೈನ್ಸ್ ಅವ್ರಿಗೆ 10 ಪೆಡಗಾಜಿ ಕ್ವಶನ್ಸ್ ಇರುತ್ತೆ, ಬೋಧನಾಶಾಸ್ತ್ರ. ಮಿಕ್ಕಿದೆಲ್ಲ ಒಂದು ಬುಕ್ಕಲ್ಲಿ ಇರೋ ಕ್ವಶನ್ಸ್ ಇರುತ್ತೆ. ಜನ ಪೀಪಲ್ ವಿಲ್ ಬಿ ಪೀಪಲ್, ಡೋಂಟ್ ವರಿ ಅಬೌಟ್ ದೆಮ್. ಓಕೆ, ಇದು ಲೈಫ್ ಇಲ್ಲಿಗೆ ನಮಗೆ ಎಂಡ್ ಆಗೋದಿಲ್ಲ. ಎಲ್ಲ ಜನ ಏನು ಹೇಳ್ತಾರೆ, ಇವರೊಂದು ಅವರೊಂದು ಅಂತಂದ್ಬಿಟ್ಟು ಯಾರು ಏನು ಹೇಳ್ತಾರೆ ಅನ್ನೋದು ನೀವು ಕೇರೆ ಮಾಡಬಾರ್ದು. ನಾವು ನಕ್ಕಿದ್ರು ಹೇಳ್ತಾರೆ, ನಾವು ಅಳ್ತಿದ್ರು ಹೇಳ್ತಾರೆ, ನಾವು ನಡೀತಿದ್ರು ಹೇಳ್ತಾರೆ, ನಾವು ಏನು ಮಾಡಿದ್ರು ಹೇಳ್ತಾರೆ. ಜನ ಪೀಪಲ್ ವಿಲ್ ಬಿ ಪೀಪಲ್, ಡೋಂಟ್ ವರಿ ಅಬೌಟ್ ದೆಮ್. ಓಕೆ, ನೋ ಮ್ಯಾಟರ್ ಹೌ ಬ್ಯಾಡ್ ಥಿಂಗ್ಸ್ ಆರ್ ರೈಟ್ ನೌ. ಓಕೆ, ನೋ ಮ್ಯಾಟರ್ ಹೌ ಸ್ಟಕ್ ಯು ಫೀಲ್, no matter how many days you have spent crying. Okay, don't feel bad. Okay, usually girls will feel like that. Okay, don't feel bad, you will crack this exam. Okay friends, good luck on your exam. Be yourself and do your best.